Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ದುರ್ಭಿಕ್ಷ ವರ್ಷಗಳು ಬರುವವು. ಆಗ ಈಜಿಪ್ಟ್ ದೇಶದ ಅವರು ಮೊದಲಿದ್ದ ಆ ಸುಭಿಕ್ಷವನ್ನು ಮರೆತು ಬಿಡುವರು. ಆ ಬರದಿಂದ ದೇಶವು ಹಾಳಾಗಿ ಹೋಗುವುದು. ಮುಂದೆ ಬರಲಿರುವ ಕ್ಷಾಮವು ಅತ್ಯಂತ ಘೋರವಾಗಿರುವುದು. ಮೊದಲಿದ್ದ ಸಮೃದ್ಧಿಯ ಗುರುತೇ ಇಲ್ಲದೆ ಹೋಗುವುದು. ದೇವರು ಈ ಕಾರ್ಯವನ್ನು ನಿರ್ಧರಿಸಿದ್ದಾರೆ. ಇದು ಬೇಗ ಬರಲಿದೆ ಎಂದು ತಿಳಿದುಕೊಳ್ಳಬೇಕು, ಏಕೆಂದರೆ ನಿಮಗೆ ಇಮ್ಮಡಿ ಕನಸು ಬಿದ್ದಿದೆ. Praise the Lord. Praise the Lord. Hallelujah. 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 ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಮುಂದಿನ ದಿನಗಳಲ್ಲಿ ಆಗುವಂತ ಘೋರವಾದಂಥ ಸಂಕಟಗಳ ಬಗ್ಗೆ, ಘೋರವಾದಂಥ ಕಾರ್ಯದ ಬಗ್ಗೆ ಇಲ್ಲಿ ಯೋಸೇಫನ ವಿವರಿಸ್ತಾನೆ. ಮುಂದೆ ನಡೆಯುವಂಥ ಎಲ್ಲ ಕಾರ್ಯದ ಬಗ್ಗೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ವಿವರಿಸ್ತಾರೆ. ಇಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಯೇಸು, ಈ ಹಳೆಯ ಒಡಂಬಡಿಕೆಯಲ್ಲಿ ಯೋಸೇಫನು ಫರೋಹನಿಗೆ ಮುಂದೆ ನಡೆಯುವಂತಹ ಘೋರವಾದ ಕಾರ್ಯಗಳನ್ನು ತಿಳಿಸುವಾಗ ಬಿತ್ತುವವನ ಸಾಮ್ಯವನ್ನು ದೇವರು ಯೇಸು ಸ್ವಾಮಿ ಲೋಕಕ್ಕೆ ಪ್ರಕಟಿಸ್ತಾರೆ. ಬಿತ್ತುವವನ ಸಾಮ್ಯ, ಆ ಬಿತ್ತುವವನ ಸಾಮ್ಯದಲ್ಲಿ ದೇವರು 4 ವಿಧವಾದಂಥ ಕಾರ್ಯಗಳನ್ನು ಸೂಚಿಸುವಂಥದ್ದು. ಅದಕ್ಕಾಗಿಯೇ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಯೋಸೇಫನು ಯೇಸುವನ್ನು ಹೋಲುವಂಥ ಕಾರ್ಯವನ್ನು ಆದಿಕಾಂಡದಲ್ಲಿ ನಾವು ನೋಡುವಂಥದ್ದು. ಅದಕ್ಕಾಗಿಯೇ ಅನೇಕ ಕನಸಿನ ವಿವರಗಳನ್ನು ಹೇಳುವಂಥ ಯೋಸೇಫನು ಇಲ್ಲಿ ಫರೋಹ ರಾಜನು ಅಲ್ಲಿ ತತ್ತರಿಸಿ ಹೋಗ್ತಾನೆ. ಕಾರಣಕ್ಕೆಂದರೆ 7 ವರ್ಷಗಳ ಕಾಲ ಕ್ಷಾಮ ಬರ್ತದೆ ಎಂಬುದಾಗಿ. ಅದೇ ರೀತಿಯಲ್ಲಿ ಲೋಕಕ್ಕೆ ನಾನಾ ಕಷ್ಟ ಸಂಕಷ್ಟಗಳು ಬರ್ತದೆ ಎಂಬುದಾಗಿಯೂ ಯೇಸು ತನ್ನ ಶಿಷ್ಯರಿಗೆ ಆಗಾಗ ಹೇಳ್ತಾ ಇದ್ರು, ನೀವು ಮಾನಸಾಂದ್ರ ಹೊಂದಿ ನೀವು ರಕ್ಷಣೆಯನ್ನು ಹೊಂದಿಕೊಳ್ಳ್ರಿ, ಮನ ತಿರುಗಿರಿ ಎಂಬುದಾಗಿ. ಮನ ತಿರುಗಿರಿ, ನಿಮ್ಮ ಮನವು, ನಿಮ್ಮ ಮನದ ಆಲೋಚನೆಯು ಪೂರ್ಣವಾಗಿ ಸರ್ವೇಶ್ವರನಿಗೆ ಒಪ್ಪಿಸಿಕೊಡಿ ಎಂಬುದಾಗಿಯೇ ಯೇಸು ಕ್ರಿಸ್ತನು ಹೇಳಿದಂಥ ವಾಕ್ಯ. ಅದಕ್ಕಾಗಿಯೇ ಇಬ್ರಿಯರ ಬರೆದ ಪತ್ರ 4ನೇ ಅಧ್ಯಾಯ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡೋಣ. ಇಬ್ರಿಯ 4ನೇ ಅಧ್ಯಾಯ ವಾಕ್ಯ 7ರಿಂದ ನೋಡಿ ಬ್ರದರ್. ಈ ಕಾರಣದಿಂದಲೇ ದೇವರು ಇಂದು ಎಂದು ಬೇರೊಂದು ದಿನವನ್ನು ಗೊತ್ತು ಮಾಡುತ್ತಾರೆ. ಈ ದಿನವನ್ನು ಕುರಿತೆ ದೀರ್ಘಕಾಲದ ನಂತರ ದಾವೀದನ ಮುಖಾಂತರ ದೇವರ ದನಿಯನ್ನು ಕೇಳುವಿರಾದರೆ ನೀವಿಂದು ನಿಮ್ಮ ಪೂರ್ವಜರಂತೆ ಕಲ್ಲಾಗಿಸಿದಿರಿ ಹೃದಯವನ್ನು ಎಂದು ಹೇಳಿದ್ದಾರೆ. ಯೆಹೋವನು ಆ ಜನರನ್ನು ವಾಗ್ದತ್ತ ವಿಶ್ರಾಂತಿಗೆ ಸೇರಿಸಿದ್ದರೆ ದೇವರು ಬೇರೊಂದು ದಿನವನ್ನು ಗೊತ್ತು ಮಾಡುತ್ತಿರಲಿಲ್ಲ. ಆದ ಕಾರಣ ದೇವಜನರು ಅನುಭವಿಸುವುದಕ್ಕಿರುವ ಸಬ್ಬತ್ತೆಂಬ ವಿಶ್ರಾಂತಿ ಇನ್ನೂ ಉಳಿದಿದೆ. ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿ ವಿಶ್ರಾಂತಿ ಪಡೆದಂತೆ ದೇವರ ವಿಶ್ರಾಂತಿಯನ್ನು ಪಡೆದವರು ಸಹ ತನ್ನ ಕೆಲಸ ಕಾರ್ಯಗಳನ್ನು ಮುಗಿಸಿ ವಿಶ್ರಾಂತಿಯನ್ನು ಪಡೆಯುತ್ತಾನೆ. ಆದ್ದರಿಂದ ಈ ವಿಶ್ರಾಂತಿಯನ್ನು ಪಡೆಯಲು ನಾವು ಪ್ರಯತ್ನ ಪಡೋಣ. ನಮ್ಮಲ್ಲಿ ಯಾರೂ ಆ ಜನರಂತೆ ಅವಿಧೇಯತೆಯಿಂದ ವರ್ತಿಸಿ ವಿಶ್ವಾಸ ಭ್ರಷ್ಟರಾಗದೇ ಇರೋಣ. Praise the Lord. Praise the Lord. Hallelujah. 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 ವಿಶ್ವಾಸ ಭ್ರಷ್ಟರಾಗಿ ಜೀವಿಸದೆ ವಿಶ್ವಾಸ ಉಳ್ಳವರಾಗಿ ಜೀವಿಸೆ. ಆದಿಯಲ್ಲಿ ಆದಂಥ ಕಾರ್ಯವು ಈಗಲೂ ಯಾವಾಗಲೂ ಸಂಭವಿಸುವಂಥ ಕಾರ್ಯ. ಏನು ಹಳೆಯ ಒಡಂಬಡಿಕೆಯಲ್ಲಿ ಸೇನಾಧೀಶ್ವರನಾದ ಸರ್ವೇಶ್ವರು ತಿಳಿಸಿದಂಥ ವಾಕ್ಯಗಳು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಸಂದೇಶದಲ್ಲಿ ನಾವು ಅನೇಕ ಕಾರ್ಯಗಳನ್ನು ಹೋಲಿಕೆಯನ್ನು ನಾವು ನೋಡ್ತೇವೆ. ಅದಕ್ಕಾಗಿಯೇ ದೇವನ ವಾಕ್ಯ ಹೇಳ್ತದೆ, ಯೋ ಪ್ರಿಯ ಮಗನೇ ಮಗಳೇ, ಸದಾಕಾಲ ದೇವನ ವಿಷಯದಲ್ಲಿ, ದೇವನ ಪರಿಶುದ್ಧತೆಯಲ್ಲಿ, ದೇವನ ಪರಿಪೂರ್ಣತೆಯಲ್ಲಿ ನೀನು ಐಕ್ಯವಾಗಿರು ಎಂಬುದಾಗಿ.
ಅದಕ್ಕೆ ಎಫೆಸ 4ನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 12ರಿಂದ ವಾಕ್ಯ. ದೇವಜನರನ್ನು ಪರಿಣಿತರನ್ನಾಗಿಸಿ ದೇವರ ಸೇವೆಗೆ ಸಿದ್ಧಗೊಳಿಸಲೆಂದು ಮತ್ತು ಯೇಸು ಕ್ರಿಸ್ತರ ದೇಹವಾದ ಧರ್ಮಸಭೆ ಅಭಿವೃದ್ಧಿ ಹೊಂದಲೆಂದು ಈ ವರಗಳನ್ನು ಅವರಿಗೆ ನೀಡಿದರು. ನೋಡ್ರಿ, ದೈವ ಮಕ್ಕಳಿಗೆ ಕೊಟ್ಟಂತ ಒಂದು ಸಂದೇಶ ಇದು. ಇನ್ನೊಂದ್ಸಲ ಓದಿಸ್ತೇನೆ, ಕೇಳಿ ವಾಕ್ಯ. ಓದಿ ಬ್ರದರ್, ಇನ್ನೊಂದ್ಸಲ ವಾಕ್ಯ. ದೇವಜನರನ್ನ ಪರಿಣಿತರಾಗಿ ಮಾಡಲು ದೇವರ ಸೇವೆಗೆ ಸಿದ್ಧಗೊಳಿಸಲೆಂದೇ ಮತ್ತು ಯೇಸು ಕ್ರಿಸ್ತರ ದೇಹವಾದ ಧರ್ಮಸಭೆ ಅಭಿವೃದ್ಧಿ ಹೊಂದಲೆಂದು ಸರಿಯಾಗಿ ಗಮನಿಸಿ. ಅಭಿವೃದ್ಧಿ ಹೊಂದಬೇಕು. ಯಾರ ಮೂಲಕ? ದೈವ ಮಕ್ಕಳ ಮೂಲಕ, ದೀಕ್ಷೆ ಪಡೆದಂತ ಮಕ್ಕಳ ಮೂಲಕ. ಅದು ಬಿಟ್ಟು ದೇವ ಸಭೆಯನ್ನ ನಿಂದಿಸಿ, ದೇವ ಸಭೆಯನ್ನ ಹೀಯಾಳಿಸಿ, ದೇವ ಮಕ್ಕಳನ್ನ ಹೀಯಾಳಿಸಿ, ನಾನಾ ಪ್ರಶ್ನೆಗಳನ್ನು ಉಂಟು ಮಾಡಿ, ಅನೇಕ ಕ್ರೈಸ್ತರ ಮಧ್ಯದಲ್ಲಿ ಪರಿಶುದ್ಧವಾದ ಸಭೆಯನ್ನ ಅವಹೇಳನ ಮಾಡಿ, ಕೆಟ್ಟದನ್ನ ಬೋಧಿಸಿ, ಕೆಟ್ಟ ಕಾರ್ಯಗಳನ್ನು ಹೇಳಿ, ನಾನಾ ರೀತಿಯಲ್ಲಿ ಅನೇಕ ಮಕ್ಕಳ ವಿಶ್ವಾಸವನ್ನು ಕೆಡಿಸುವಂಥ ವ್ಯಕ್ತಿಯೇ ನೀನು ಶಾಪಗ್ರಸ್ತನಾಗುವಂಥ ಕಾರ್ಯ. ನಾವು ಧರ್ಮಸಭೆಯನ್ನು ಬೆಳೆಸಬೇಕು, ಧರ್ಮಸಭೆಗಾಗಿ ಪ್ರಾರ್ಥಿಸಬೇಕು. ನಿಮ್ಮ ಮಗ ನಿನ್ನ ಮುಂದೆ ಸಿಗರೇಟ್ ಕುಡಿದ್ರೆ, ನಿನ್ನ ಮಗಳು ಯಾವುದೋ ಒಂದು ವ್ಯಕ್ತಿಯನ್ನು, ಆ ಹುಡುಗಿ ಬಾಯ್ ಫ್ರೆಂಡನ್ನು ನಿಮ್ಮ ಮನೆಗೆ ಕರ್ಕೊಂಡು, ನಿನ್ನ ಮಂದಿನೇ ಕರ್ಕೊಂಡು ಬಂದು, ಯಾರಮ್ಮ ಇದು? ನನ್ನ ಬಾಯ್ ಫ್ರೆಂಡ್ ಅಂತೇಳಿ ನಿಮ್ಮ ಮನೆಗೆ ಬಂದು ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಂಡ್ರೆ ನೀನು ಯಾವ ರೀತಿ ಇರ್ಬೋದು? ತಂದೆ ಯಾವುದವನೋ, ತಾಯಿ ಆದವಳು? ಹೇಳ್ರಿ. ನಿನ್ನ ಮಗ ನಿನ್ನ ಮುಂದೆ ಕುಡಿಯೋದು, ನಿನ್ನ ಮಗ ನಿನ್ನ ಮುಂದೆ ಧೂಮಪಾನ ಮಾಡುವಂಥ, ಹಾಗೂ ನಿನ್ನ ಮಗಳು ಯಾವುದೋ ಒಂದು ವ್ಯಕ್ತಿಯನ್ನು ನಿನ್ನ ಮನೆಗೆ ಕರ್ಕೊಂಡು, ನನ್ನ ಬಾಯ್ ಫ್ರೆಂಡ್ ಅಂತೇಳಿ ಕರ್ಕೊಂಡು ಬಂದು ನಿನ್ನ ಮನೆಯಲ್ಲಿ ರೂಮಲ್ಲಿ ಅವಳು ಚಿಲ್ಕ ಹಾಕೊಂಡು ಹೋದರೆ ಯಾವ ರೀತಿ ಜೀವಿಸ್ತೀಯ ನೀನು? ಧರ್ಮಸಭೆಯಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಬರ್ಬೋದು. ಆದರೆ ಕೂತು ಚರ್ಚಿಸು, ಕೂತು ಮಾತನಾಡು, ನ್ಯಾಯವನ್ನು ನೋಡು. ನೀನೇನು ನ್ಯಾಯಾಧೀಶನಲ್ಲ, ನಾವ್ಯಾರು ನ್ಯಾಯಾಧೀಶರಲ್ಲ. ತಿದ್ದಬೋದು, ಹೇಳ್ಬೋದು, ಆದರೆ ಯಾವ ಕಾರಣಕ್ಕೂ ಅನೇಕರ ಮುಂದೆ, ದುಷ್ಟರ ಮುಂದೆ ಹಾಗೂ ಅಕ್ರೈಸ್ತರ ಮುಂದೆ ನಿನ್ನ ಸಭೆಯನ್ನು, ನಿನ್ನ ಕುಟುಂಬವನ್ನು, ನಿನ್ನ ವರ್ಗದವರನ್ನು, ನಿನ್ನ ಯಾಜಕರನ್ನು, ನಿನ್ನ ಧರ್ಮಾಧೀಶರನ್ನು, ನೀತಿವಂತ ನಿನ್ನ ಜನರನ್ನು ಅವಹೇಳನ ಮಾಡಬೇಡ. ವಾಕ್ಯ ಇದೆ. ವಾಕ್ಯಲ್ಲಿ ನೀನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವಾಕ್ಯದಲ್ಲಿ ಆಟ ಆಡಲಿಕ್ಕೆ ಸಾಧ್ಯ ಇಲ್ಲ. ನಮಗೂ ಅನೇಕ ವಿಷಯ ಗೊತ್ತು, ಅನೇಕ ವಿಷಯ, ಲೆಕ್ಕವಿಲ್ಲದಷ್ಟು ವಿಷಯ ಗೊತ್ತು ನಮಗೆ. ಯಾವ ತಂಟೆಗೂ ಹೋಗುವಂಥದ್ದಲ್ಲ. ಮೊಣಕಾಲಾಗಿ ಪ್ರಾರ್ಥಿಸು, ಪ್ರತಿಯೊಬ್ಬರ ಮಾನಸಾಂದ್ರಕ್ಕಾಗಿ ಪ್ರಾರ್ಥಿಸಿದೆ. ಯಾರು ಈ ಲೋಕದಲ್ಲಿ ನೀತಿವಂತರಲ್ಲ, ನಾವು ನೀತಿವಂತರಲ್ಲ. ಆದರೆ ಅನೀತಿಯನ್ನು ಮೆಟ್ಟಿ ನೀತಿವಂತನಾಗಿ ನಿನ್ನನ್ನು ಮಾರ್ಪಡಿಸುವಂಥ ದೇವನಿಗೆ ಭಯಪಟ್ಟು ಅಟ್ಲೀಸ್ಟ್ ಎಲ್ಲ ಕೆಟ್ಟದನ್ನು ಬಿಟ್ಟು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಇನ್ನೂ ನೀತಿವಂತನಾಗಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ವಾಕ್ಯ ಎಚ್ಚರಿಸದೆ. ಓದಿ ಬ್ರದರ್ ವಾಕ್ಯ, ಮುಂದಿನ ವಾಕ್ಯ ನೋಡ್ರಿ. ಮುಂದಿನ ವಾಕ್ಯ ಇನ್ನು ಭಯಂಕರವಾದಂಥ ವಾಕ್ಯಗಳು ನಮಗೆ ದೇವರು ತಿಳಿಸ್ತಾರೆ. ಓದಿ ವಾಕ್ಯ, ಮುಂದಿನ ವಾಕ್ಯ. ಹೀಗೆ ನಾವೆಲ್ಲರೂ ಒಂದೇ ವಿಶ್ವಾಸದಿಂದಲೂ ದೇವರ ಪುತ್ರನನ್ನು ಕುರಿತ ಜ್ಞಾನದಿಂದಲೂ ಐಕಮತ್ಯವನ್ನು ಮತ್ತು ಪರಿಪಕ್ವತೆಯನ್ನು ಪಡೆಯುತ್ತೇವೆ. ಜ್ಞಾನಾರ್ಜನೆಯನ್ನು ಪಡೆದವರಾಗಿ ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟುತ್ತೇವೆ. ಇನ್ನು ಮೇಲೆ ನಾವು ಸಣ್ಣ ಮಕ್ಕಳಂತೆ ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಪಟ್ಟು ಅತ್ತಿತ್ತ ಅಲೆದಾಡುವುದಿಲ್ಲ. ಈಗ ದುರ್ಜನರ, ಸಣ್ಣ ಮಕ್ಕಳ ರೀತಿಯಲ್ಲಿ ಯಾರೋ ಬಂದು ಹೇಳಿದ್ದಕ್ಕೆ, ಯಾರೋ ಒಂದು ಕೇಳಿದ್ದಕ್ಕೆ ನಾವು ದೊಡ್ಡ ದೊಡ್ಡ ವಿಷಯವನ್ನು ಮಾತಾಡಬಾರದು. ಯಾರ ಬಗ್ಗೆ ಹೇಳಲಿಕ್ಕೆ ನಮಗೆ ಅಧಿಕಾರ ದೇವರು ಕೊಡಲಿಲ್ಲ. ಅದಾದ್ಮೇಲೆ
ಈಗ ಯೂಟ್ಯೂಬ್ ಬಂದಿದೆ ಅಂತೇಳಿ ಯೂಟ್ಯೂಬಲ್ಲಿ ಇಷ್ಟ ಬಂದಂಗೆ ಅಪ್ಲೋಡ್ ಮಾಡುವಂಥದ್ದಲ್ಲ. ವಾಕ್ಯಗಳು, ದೇವರ ವಿಷಯವೋ ಸಭೆಯ ವಿಷಯವೋ ಚಿಂತಿಸಿ ಪ್ರಾರ್ಥಿಸಿ ಅನಂತರ ಮಾತಾಡು. ಇಲ್ಲದಿದ್ದರೆ ಏನಾಗ್ತದೆ ಗೊತ್ತಾ? ಅನುಭವಿಸುವಂಥ ಸಮಯ ಬಂದಾಗ ಅದು ಭಯಂಕರ ಕೆಟ್ಟದಾಗಿರ್ತದೆ. ನೊಂದಂಥ ಒಂದು ಹೃದಯ ದೇವನ ಸಮ್ಮುಖದಲ್ಲಿ ಪ್ರಾರ್ಥಿಸಿದ ಮೇಲೆ ಕಾಯ್ಕೊಂಡಿರ್ತದೆ ಮುಯಿ ತೀರಿಸಲಿಕ್ಕೆ. ಆ ಮುಯಿ ತೀರಿಸುವಂಥದ್ದು ಯಾವ ಗಳಿಗೆ ಗೊತ್ತಿರಲ್ಲ. ಸಡನ್ ನಿನ್ನ ಮೇಲೆ ಎರಗ್ತದೆ. ಆಗ ನಿನ್ನ ಜೊತೆ ಇದ್ದವನು, ನಿನಗೆ ಹೇಳಿಕೊಟ್ಟವನು, ನಿನ್ನ ಹತ್ರ ಬಂದಂಥ ಪಾಪಾತ್ಮನೋ ಯಾರು ನಿನ್ನ ಬಳಿ ಸುಳಿಯಲ್ಲ. ನೀನು ಮಾತ್ರ ನರಳಬೇಕು ನಿನ್ನ ಆಡಿದಂಥ ನುಡಿಯಿಂದ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ. ನೆಕ್ಸ್ಟ್ ವಾಕ್ಯ ನೋಡ್ರಿ, ಭಯಂಕರವಾದಂಥ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದು. ಒಂದು ನೀತಿವಂತನಿಗೂ ಒಂದು ಅನೀತಿವಂತನಿಗೂ ಭಯಂಕರವಾದಂಥ ವ್ಯತ್ಯಾಸ ಇದೆ. ಅದಕ್ಕೆ ದೇವರು ನಮ್ಮನ್ನು ಒಂದು ಪರಿಶುದ್ಧವಾದಂಥ ದೀಕ್ಷಾ ಸ್ಥಾನದೊಂದಿಗೆ ನಮ್ಮನ್ನು ಆರಿಸಿಕೊಂಡಂಥ ನಾವು ದೇವರ ಮಕ್ಕಳಾಗಿ ಜೀವಿಸಬೇಕು ಯೋಸೇಫನ ರೀತಿಯಲ್ಲೇ. ಯೋಸೇಫನ ಚರಿತ್ರೆಯನ್ನು ನಾವು ನೋಡುವಾಗ ಒಂದೊಂದು ಎಪಿಸೋಡಲ್ಲಿ ನೋಡ್ರಿ, ಯೋಸೇಫನನ್ನು ಯಾವ ರೀತಿಯಲ್ಲಿ ದೇವರು ಮೇಲೆ ತರುವಂಥ ದೇವರು. ಮನುಷ್ಯನು ಅವರನ್ನು ಸೆರೆಮನೆಗೆ ಹಾಕಿದರು, ಮನುಷ್ಯರು ಇಲ್ಲದ ಸಲ್ಲದ ಆರೋಪನ ಹೊರಿಸಿದ್ರು, ದೇವರು ಬಿಡೋದಿಲ್ಲ. ನೀತಿವಂತರನ್ನು ಯಾವ ಕಾರಣಕ್ಕೂ ದೇವರು ಬಿಡೋದಿಲ್ಲ. ಈ ಮಾತುಗಳನ್ನು ಇದೋ ವಾಕ್ಯದಲ್ಲಿ ನೀವು ಕೇಳ್ತಾ ಇದ್ದೀರಿ. ನೀತಿವಂತನ ಕಾರ್ಯ. ಇಲ್ಲಿ ನೆಕ್ಸ್ಟ್ ವಾಕ್ಯ ಇದೆ, ಓದಿ ಬ್ರದರ್. ನೆಕ್ಸ್ಟ್ ವಾಕ್ಯ ಇದೆ, ಬದಲಾಗಿ ಪ್ರೀತಿಯಿಂದ ಸತ್ಯವನ್ನೇ ನುಡಿಯುತ್ತೇವೆ. ಶಿರಸ್ಸಾದ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸರ್ವತೋಮುಖವಾಗಿ ಬೆಳೆಯುತ್ತೇವೆ. ಇಡೀ ದೇಹವು ಕ್ರಿಸ್ತ ಯೇಸುವನ್ನೇ ಆಧರಿಸಿದೆ. ಅವರಲ್ಲಿಯೇ ಎಲ್ಲ ನರನಾಡಿಗಳು ಕೀಲು ಗಂಟುಗಳು ಒಂದಾಗಿ ಕೆಲಸ ಮಾಡುತ್ತವೆ. ಪ್ರತಿಯೊಂದು ಅಂಗವು ತನ್ನ ಕೆಲಸವನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಿಸುವುದರಿಂದ ಇಡೀ ದೇಹ ಬೆಳೆಯುತ್ತಾ ಪ್ರೀತಿಯಲ್ಲಿ ಪ್ರವರ್ಧಿಸುತ್ತಾ ಕ್ಷೇಮಾಭಿವೃದ್ಧಿಯನ್ನು ಪಡೆಯುತ್ತದೆ. ಇಡೀ ದೇಹ, ಕಣ್ಣು, ಮೂಗು, ನಮ್ಮ ಬಾಯಿಯಲ್ಲಿ ನಾಲಿಗೆ, ಹಲ್ಲು, ದವಡೆ ಹಾಗೂ ಕಿವಿ, ಇದೆಲ್ಲವೂ ತನ್ನ ಕೆಲಸ ಮಾಡಿ ಇಡೀ ದೇಹದಲ್ಲಿ ಇದು ಒಂದೊಂದು ಪಾರ್ಟ್ಗಳು. ಅದೇ ರೀತಿಯಲ್ಲಿ ಧರ್ಮಸಭೆ ಎಂಬುದು ಅನೇಕರನ್ನು ಒಳಗೊಂಡಂಥ ಒಂದು ಪರಿಶುದ್ಧವಾದಂಥ ದೈವ ನಿಯಮಿತ ಒಂದು ಸಭೆ. ಇದರಲ್ಲಿ ದುಷ್ಟರಿದ್ದಾರೆ, ಕಳ್ಳರಿದ್ದಾರೆ, ಕಾಕರಿದ್ದಾರೆ, ಸುಳ್ಳು ಮಾತಾಡೋರು, ವ್ಯಭಿಚಾರ ಮಾಡೋರು, ಎಲ್ಲ ಥರದ ಜನ ಇದ್ದಾರೆ. ಆದರೆ ನನ್ನ ಕೆಲಸ ಏನು? ಪ್ರತಿಯೊಬ್ಬರ ಕೆಲಸ ಅವರವರ ಕೆಲಸ ಅವರವರು ಮಾಡಬೇಕು. ನಾನು ಇನ್ನೊಬ್ಬರ ಕೆಲಸಕ್ಕೆ ಮೂಗು ತೂರಿಸಬಾರದು, ಇನ್ನೊಬ್ಬರ ವಿಷಯದಲ್ಲಿ ನಾನು ಮಾತನಾಡಬಾರದು. ನಮ್ಮ ಮನೆಯಲ್ಲಿ ಭಯಂಕರವಾದಂಥ ನಾನಾ ಸಮಸ್ಯೆಗಳನ್ನು ಇಟ್ಟುಕೊಂಡು ನಾನು ಇನ್ನೊಬ್ಬರ ಬಗ್ಗೆ, ಸಭೆಯ ಬಗ್ಗೆ ಮಾತಾಡುವಂಥ ಯೋಗ್ಯತೆ ನಮಗಿಲ್ಲ, ನಮಗಿರಕೂಡದು. ಕಾರಣ ದೇವನ ವಾಕ್ಯ. ಇಡೀ ಶರೀರವು ಪ್ರೀತಿಯಲ್ಲಿ ಬೆಳೆಯುವಾಗ, ಇಡೀ ಕುಟುಂಬ ಅಂದರೆ ಗಂಡ ಹೆಂಡತಿ ಮಕ್ಕಳು ಪ್ರೀತಿಯಲ್ಲಿರುವಾಗ, ಯಾರ ಪಾಪ ಯಾರ ಶಾಪವು ಮನೆಗೆ ಪ್ರವೇಶಿಸದಂತೆ. ಈಗ ಒಂದು ತಿಳ್ಕೊಳ್ರಿ, ನಾನು ಹೋಗಿ ಯಾರನ್ನೋ ಬೈದೆ, ನೀತಿವಂತನನ್ನು ಬೈದೆ, ನಾನು ಹೋಗಿ ಚರ್ಚಲ್ಲಿ ಗಲಾಟೆ ಮಾಡಿದೆ, ನಾನು ಹೋಗಿ ಫಾದರ್ನ ಬೈದೆ, ನಾನು ಹೋಗಿ ಫಾದರ್ನ ಹೊಡೆದೆ, ಎಲ್ಲ ಆದಮೇಲೆ ನಾನು ಮನೆಗೆ ಬರ್ತೀನಲ್ಲ, ಮನೆ ಫುಲ್ ಶಾಪ, ಮನೆ ಫುಲ್ ಶಾಪ. ಇಲ್ಲ ನನ್ನ ಹೆಂಡತಿ, ಇಲ್ಲ ನನ್ನ ಮಕ್ಕಳು, ಇಲ್ಲ ನನ್ನ ಅಳಿಯ, ಇಲ್ಲ ನನ್ನ ಸೊಸೆ, ಇಲ್ಲ ನನ್ನ ಮೊಮ್ಮಕ್ಕಳು ಅನುಭವಿಸ್ಲೇಬೇಕು. ತಪ್ಪು ಮಾಡುವಾಗ ಯಾರೇನೇ ತಪ್ಪು ಮಾಡಿದರು, ಒಂದು ನೀತಿ ಇದೆ, ನಿಯಮ ಇದೆ. ಅದಕ್ಕೆ ಆದಂಥ ಒಂದು ಅವರವರ ಚರ್ಚಲ್ಲಿ ಒಂದು ಪಾಲನಾ ಸಮಿತಿ ಇದೆ. ಅವರಲ್ಲಿ ಕಂಪ್ಲೇಂಟ್ ಮಾಡಿರಿ, ನೀವೇ ಹೋಗಿ ಫಾದರ್ ಹತ್ರ ಹೇಳ್ರಿ, ಇಲ್ಲ ನೀವೇ ಹೋಗಿ ಯಾರ ಹತ್ರ ಆದರೂ ಹೇಳಿ ನೀವೇ ತಿದ್ದು ಅದನ್ನು ಮಾಡಬೇಕು. ಹೊರತು 4 ಜನರ ಮುಂದೆ ನೀನು ಧರ್ಮ ನಿಂದನೆ ಕೆಲಸವನ್ನು ಮಾಡಬಾರ್ದು.
ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾನು ಪ್ರಾರ್ಥನೆ ಮಾಡುವಾಗ ಅನೇಕ ವಿಷಯಗಳನ್ನು ದೇವರು ತಿಳಿಸ್ತಾರೆ. ಆ ವಿಷಯದಲ್ಲಿ ಇದು ಒಂದು. ಈ ಅಂತ್ಯ ದಿನಗಳಲ್ಲಿ ಪಾಪವು ತುಂಬಿ ತುಳುಕಿ ಈ ದುಷ್ಟರ ಸಾವು ಭಯಂಕರವಾಗಿರ್ತದೆ, ಭಯಂಕರವಾಗಿ. ಒಂದೊಂದು ಸಲ ನಾನು ಮಧ್ಯದಲ್ಲಿ ಈ ರೀತಿಯಾದಂಥ ಪ್ರಾರ್ಥನೆ ಮಾಡಿ ಮಲಗಿರುವಾಗ, ಆ ವಿಷಯವನ್ನು ಕನಸಲ್ಲಿ ನಾವು ನೋಡುವಾಗ ಎಚ್ಚರವಾಗಿ ನಾನು ರಾತ್ರಿ ಎಷ್ಟೋ ಸಲ ಪ್ರಾರ್ಥನೆ ಮಾಡಿದ್ದೇನೆ. ಯೋ ಸ್ವಾಮಿ, ಅದು ಸಂಭವಿಸಬಾರದು, ಕ್ಷಮಿಸಿ ಅವರನ್ನ ಎಂಬುದಾಗಿ, ಕ್ಷಮಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ದೇವನ ಮಕ್ಕಳನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ಅನೇಕ ಜನ ಈಗ ಆನಂದದವರಿಗೆ ಚರ್ಚ್ ಬಿಟ್ಕೊಟ್ಬಿಟ್ಟಿದಾರ ಅಂತ ಒಂದು ಮೂಕ ಅರ್ಜಿ ಬರೆದಿದ್ದಾರೆ. ಗುರುಗಳು ಹೇಳಿದರು, ಬ್ರದರ್ ನಿಮ್ಮನ್ನೂ ಬಿಟ್ಟಿಲ್ಲ, ಮೂಗರ್ಜಿ ಬರೆದಿದ್ದಾರೆ ಅಂತೇಳಿ. ಪ್ರಿಯರೇ, ಚರ್ಚ್ ಇರೋದು ಎಲ್ಲರೂ ಪ್ರಾರ್ಥನೆ ಮಾಡ್ಬೋದು. ನಾವು ಚರ್ಚಲ್ಲಿ ನಾವು ಸಂಪಾದನೆ ಮಾಡಲಿಕ್ಕೆ ಹೋಗಲಿಲ್ಲ, ಆತ್ಮವನ್ನು ಗೆಲ್ಲಲಿಕ್ಕೆ. ನನಗೆ ಒಳ್ಳೆ ಸಂಬಳ ಇದೆ, ಒಳ್ಳೆ ಸಂಬಳ ದೇವರು ಕೊಟ್ಟ್ಯಾರ, ದೇವರು ಒಳ್ಳೆ ಕುಟುಂಬ ಕೊಟ್ಟ್ಯಾರ. ನನಗೇನು ಭಾರ ಇಲ್ಲ, ನನಗೇನು ಕಷ್ಟ ಇಲ್ಲ. ಆದರೆ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡಲಿಕ್ಕೆ ಹಂಬಲಿಸುವಂಥ ನನ್ನ ಹೃದಯ. ನಾವು ಯಾರ ಹಣವನ್ನು ನೋಡಿ, ಯಾರ ಜೋಬನ್ನು ನೋಡಿ ಸೇವೆ ಮಾಡ್ತಾ ಇಲ್ಲ. ದೇವನ ವಾಕ್ಯ ಲೋಕಕ್ಕೆ ಸಾರಬೇಕೆಂಬುದಾಗಿ, ಅನೇಕ ಆತ್ಮಗಳನ್ನು ಗೆಲ್ಲಬೇಕೆಂಬುದಾಗಿ, ಅನೇಕ ಆತ್ಮಗಳನ್ನು ಸತ್ಯಕ್ಕೆ ಕೊಂಡು ಬರಬೇಕು ಎಂಬುದಾಗಿ ಈಗ ಓದಿದಂಥ ವಾಕ್ಯವನ್ನು ಕೇಳಿದ್ದೇವೆ. ಸಭೆಯನ್ನು ಪ್ರೀತಿಯಲ್ಲಿ ಬೆಳೆಸುವುದಕ್ಕಾಗಿ, ಸಭೆಯಲ್ಲಿ ಅನೇಕ ಆತ್ಮಗಳನ್ನು ನಾವು ಸಂರಕ್ಷಿಸಿ ಕಾಪಾಡಬೇಕು ಎಂಬುದಾಗಿ ನಮ್ಮ ಹಂಬಲ. ಈ ಹಂಬಲವನ್ನೇ ದೇವರು ಆಶೀರ್ವದಿಸುವಂಥದ್ದು. ಅದಕ್ಕೆ ನಾವು ಕೇಳಿದಂಥ ಎಲ್ಲ ಕಾರ್ಯವನ್ನು ದೇವರು ಬಾಗಿಲು ತೆರೆದು ದೇವರು ಕೊಡುವಂಥ ದೇವರು, ಕೊಟ್ಟಿರ್ತಕ್ಕಂಥ ದೇವರು, ನಾವು ಅನುಭವಿಸುವಂಥ ಮಕ್ಕಳು. ಅದಕ್ಕಾಗಿ ನಮಗೆ ಯಾವ ಬೇಜಾರಿಲ್ಲ. ಯಾರೇ ಏನೇ ಹೇಳಿದರೂ ನಮಗೆ ಬೇಜಾರಿಲ್ಲ, ಜಗಳ ಇಲ್ಲ, ಕದನ ಇಲ್ಲ. ಮೊಣಕಾಲಾಕಿ ಆ ಪರಿಶುದ್ಧ ದೇವನ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತೇವೆ. ಮುಯಿ ತೀರಿಸೋದು ನಾವಲ್ಲ, ಮುಯಿ ತೀರಿಸೋ ಎಂಬುದಾಗಿಯೂ ಕೇಳೋದಿಲ್ಲ, ಮುಯಿ ತೀರಿಸುವಂಥವರು ಆ ದೇವರು. ಅದಕ್ಕಾಗಿ ನಾವು ಭಾರಪಟ್ಟು ಪ್ರಾರ್ಥಿಸ್ತೇವೆ, ಸ್ವಾಮಿ ಅವರಿಗೆ ಯಾವ ಕೇಡು ಸಂಭವಿಸಂತೆ ಕಾಪಾಡು ಎಂಬುದಾಗಿ. ಆದರೂ ದೇವನ ವಾಕ್ಯ ಹೇಳ್ತದೆ, ನೀನು ಆಡಿದಂಥ ಮಾತಿಗೆ ಅನುಭವಿಸಲೇಬೇಕೆಂಬುದಾಗಿ. ಅದಕ್ಕೆ ಎಫೆಸ 4ನೇ ಅಧ್ಯಾಯ ಭಯಂಕರ ವಾಕ್ಯ ಇದೆ. ಓದಿ ಬ್ರದರ್ ವಾಕ್ಯ, ಮುಂದಿನ ವಾಕ್ಯ. ಪ್ರಭುವಿನ ಹೆಸರಿನಲ್ಲಿ ನಾನು ನಿಮಗೆ ಒತ್ತಿ ಹೇಳುತ್ತೇನೆ. ಯಾರ ಹೆಸರಲ್ಲಿ? ಪ್ರಭುವಿನ ಹೆಸರಿನಲ್ಲಿ ನಾನು ನಿಮಗೆ ಒತ್ತಿ ಹೇಳ್ತೇನೆ. ಇದು ಇದರ ಹಿಂದೆ ಭಯಂಕರವಾದಂಥ ಮರ್ಮ ಇದೆ. ಸತ್ಯವಾಗಿ ಹೇಳ್ತೇನೆ, ನಾನು ನಿನಗೆ ಒತ್ತಿ ಹೇಳ್ತೇನೆ ಎಂಬುದಾಗಿ ಹೇಳುವ ಹಿಂದೆ ಭಯಂಕರವಾದಂಥ ಒಂದು ಮರ್ಮ, ಭಯಂಕರವಾದಂಥ ಒಂದು ಡೇಂಜರ್ ವಾಕ್ಯಗಳು ಇದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಅದಕ್ಕಾಗಿ ನಿಮಗೆ ನಾನು ಸತ್ಯವಾಗಿ ಹೇಳ್ತೇನೆ, ಮುಗಿದೋಗಿತ್ತು. ಆದರೆ ನಾನು ಸತ್ಯವಾಗಿ ನಿಮಗೆ ಒತ್ತಿ ಹೇಳ್ತೇನೆ ಎಂಬುದಾಗಿ ಹೇಳುವಾಗ ಅದರ ಹಿಂದೆ ಭಯಂಕರವಾದಂಥ ಸೂಕ್ಷ್ಮವಾದಂಥ ಕಾರ್ಯ ಇದೆ. ಏನು ವಾಕ್ಯ? ಅದನ್ನು ಕೇಳೋಣ. ಇನ್ನು ಮುಂದೆ ನೀವು ಅನ್ಯ ಜನರಂತೆ ಜೀವಿಸುವುದನ್ನು ತ್ಯಜಿಸಿರಿ. ಅವರ ಆಲೋಚನೆಗಳು ಹುರುಳಿಲ್ಲದವು. ಅನ್ಯ ಜನರಂತೆ ಜೀವಿಸಬೇಡ್ರಿ. ನ್ಯಾಯವನ್ನು ವಿಚಾರಿಸದೆ ಜೀವಿಸಬೇಡ್ರಿ. ನ್ಯಾಯವನ್ನು ತಿರಸ್ಕರಿಸಿ ಅನ್ಯಾಯವನ್ನು ನೀವು ರೂಢಿಸಿಕೊಂಡು ಜೀವಿಸಬೇಡ್ರಿ. ಅನ್ಯ ಜನರಂದ್ರೆ ಯಾರು? ಯಾವ ಒಂದು ವ್ಯಕ್ತಿ ನ್ಯಾಯಕರಿಸದೆ, ಯಾವೊಂದು ವ್ಯಕ್ತಿ ಆಲೋಚನೆ ಮಾಡದೆ, ಯಾವೊಂದು ವ್ಯಕ್ತಿ ಕೂತು ಚಿಂತೆ ಮಾಡಿ ನಾನು ಕೇಳುವಂಥ ಹಾಗೂ ನಾವು ಹೋಗುವಂಥ ಜಾಗ ಅದು ಸರಿನಾ ಎಂಬುದಾಗಿ ಒಂದು ವ್ಯಕ್ತಿ ಚಿಂತಿಸದೆ ಹೋಗಿ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನೋಡ್ರಿ, ನಾನೊಂದು ಸಲ ಹುಬ್ಳಿಗೆ ಡ್ಯೂಟಿಗೆ ಹೋಗಿದ್ದೆ. ಆ ಹುಬ್ಳಿಲಿ ಎಲ್ಲ ಮೆಟೀರಿಯಲ್ ಎಲ್ಲ ಕಲೆಕ್ಟ್ ಮಾಡಿ ಅದಾದಮೇಲೆ ನಾವು ಗಾಡಿಗೆ ಅದು ಈವ್ನಿಂಗ್ ತರಬೇಕು. ಆಮೇಲೆ ನಾವು ಸಿಟಿಗೆ ಹೋದ್ವಿ. ಅಲ್ಲಿ ಪೇಡ ಮಾಡ್ತಾರೆ,
ಧಾರವಾಡ ಪೇಡ ತುಂಬ ಚೆನ್ನಾಗಿ ಮಾಡ್ತಾರೆ, ಹುಬ್ಳಿಯಲ್ಲಿ ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ. ಅಲ್ಲಿ ತಗೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಭಯಂಕರ ಪೊಲೀಸು. ಅದಾದಮೇಲೆ ಜನ ಎಲ್ಲ ಓಡ್ತಾ ಇದ್ದಾರೆ, ಚಪ್ಪಲಿ ಎಲ್ಲ ಬಿಟ್ಬಿಟ್ಟಿದ್ದಾರೆ, ರಾಶಿ ಚಪ್ಪಲಿ ಬಿಟ್ಟು ಓಡ್ತಾ ಇದ್ದಾರೆ. ನಮಗೆ ಏನು ವಿಷಯ ಗೊತ್ತಿಲ್ಲ. ನಾವು ನಿಂತ್ಕೊಂಡು, ಸರ್ ಅಲ್ಲಿ ಹೋಗ್ಬೇಡಿ ಸರ್, ಅಲ್ಲಿ ಹೋಗ್ಬೇಡಿ, ಪೊಲೀಸರು ಹೊಡಿತಾರೆ ಸರ್, ಹೋಗ್ಬಿಡ್ರಿ. ನಾವು ನಿಂತ್ಕೊಂಡಿದ್ದು ಅಲ್ಲೇ, ನಾವು ರೈಲ್ವೆ ಸ್ಟೇಷನ್ ಸ್ವಲ್ಪ ಮುಂದೆ ದೊಡ್ಡ ಒಂದು ರೋಡ್, ಅದು ಅದೇ ಒಂದು ರೋಡ್, ದೊಡ್ಡ ರೋಡ್, ಬೇರೆ ಯಾವ ರೋಡ್ ಇಲ್ಲ ಅಲ್ಲಿ. ಆ ರೋಡಲ್ಲಿ ಓಡ್ತಾ ಇದ್ದಾರೆ ಜನ ಎಲ್ಲ, ಕಚ್ಚೆ ಎಲ್ಲ ಹಾಕ್ಕೊಂಡು ಜನ, ಅಲ್ಲಿದ್ದು ಜನ ಕಚ್ಚೆ ತಾನೆ, ಪ್ಯಾಂಟ್ ಎಲ್ಲ ಕಚ್ಚೆ ಹಾಕ್ಕೊಂಡು ಜನ ಓಡ್ತಾ ಇದ್ದಾರೆ. ಚಪ್ಪಲಿನೂ ಇಲ್ಲ, ಚಪ್ಪಲಿ ಎಲ್ಲ ರಾಶಿ ಬಿಟ್ಬಿಟ್ಟು ಓಡ್ತಾ ಇದ್ದಾರೆ. ನಾವು ಅದಾದಮೇಲೆ ನೋಡೋಣ ಏನಕ್ಕೆ ಇವರು ಓಡ್ತಾ ಇದ್ದಾರೆ, ಏನಕ್ಕೆ ಪೊಲೀಸ್ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ, ಏನಿದು ಸ್ಟ್ರೈಕು ಗೊತ್ತಿಲ್ಲ. ಅದಾದಮೇಲೆ ಒಬ್ಬ ಬಂದ, ಅವ್ನು ಚಪ್ಪಲಿ ಹುಡುಕ್ತಾ ಇದ್ದ. ಅವನು, ಅಯ್ಯ ಏನಕ್ಕೆ ಓಡೋದ್ರು ಗೊತ್ತಿಲ್ಲ ಸರ್, ನಾವೂ ಬಂದು ಅವ್ರ ಜೊತೆ ನಾವು ಜೈ ಅಂತ ಕಿರ್ಚಿದೋ, ಗಲಾಟೆ ಆಯಿತು, ಹೊಡೆದ್ರು. ಅದಾದಮೇಲೆ ಚಪ್ಪಲಿ ಎಲ್ಲ ಬಿಟ್ಟು ಓಡೋದ್ರು, ನಾನು ಚಪ್ಪಲಿ ಬಿಟ್ಟು ಓಡೋದು, ನನ್ನ ಚಪ್ಪಲಿ ಇದೆಯಾ ಅಂತ ಹುಡ್ಕೋಕೆ ಬಂದಿದ್ದೀನಿ, ಏನಕ್ಕೆ ಹೊಡೆದ್ರು, ಏನಕ್ಕೆ ಸ್ಟ್ರೈಕು ಗೊತ್ತಿಲ್ಲ. ನೋಡಿದ್ರ, ಇಲ್ಲಿ ಅದೇ ವಾಕ್ಯ, ಗೊತ್ತಿಲ್ಲದ ವಿಷಯವನ್ನು ಗೊತ್ತಿದೆ ಎಂಬುದಾಗಿ ಮಾತಾಡಬೇಡ್ರಿ. ಗೊತ್ತಿರುವಂಥ ವಿಷಯ ಇದ್ದರೂ ಅದನ್ನು ಯಾವ ಕಾರಣಕ್ಕೂ ಎಲ್ಲಿಯೋ ಹೇಳಿ ಅವಮಾನ ಪಡಿಸಬೇಡ್ರಿ. ಏಕೆಂದರೆ ದೇವರ ವಾಕ್ಯ ಹೇಳ್ತದೆ, ದೇವರ ಮಕ್ಕಳೊಂದಿಗೆ ಸೇರಿ ಪ್ರಾರ್ಥಿಸಿ ವ್ಯಾಜ್ಯವನ್ನು ತೀರಿಸು. ಅದೇ ರೀತಿಯಲ್ಲಿ ಯೋಸೇಫನಲ್ಲಿ ಮಾಡಿರ್ತಕ್ಕಂಥ ಕಾರ್ಯಗಳು, ಯೋಸೇಫನ ಸ್ವಂತ ಅಣ್ಣ ತಮ್ಮಂದಿರು ತಿರಸ್ಕಾರ ಮಾಡಿದರು, ಅವನನ್ನು ಕೊಲ್ಲಬೇಕೆಂಬುದಾಗಿ ವಂಚಿಸಿದರು, ಅವನನ್ನು ಬಾವಿಯಲ್ಲಿ ಎತ್ತಾಕಿದರು, ಅವನಿಗೆ ಘೋರವಾದಂಥ ಹಿಂಸೆಯನ್ನು ಕೊಟ್ಟರು. ಯೋಸೇಫನು ಅವರನ್ನು ಕೈ ಬಿಡಲ್ಲ, ಪ್ರೀತಿಸಿದ, ಅವರನ್ನು ದ್ವೇಷಿಸಲಿಲ್ಲ, ಅವರಿಗಾಗಿ ಪ್ರಾರ್ಥಿಸಿದ, ಅವರನ್ನು ಕಾಪಾಡಿದಂಥ ಯೋಸೇಫ, ಅವರ ಹಸಿವನ್ನು ನೀಗಿಸಿದಂಥ ಯೋಸೇಫ. ಕಾರಣಕ್ಕೆ ಯೋಸೇಫನ ಜೊತೆಯಲ್ಲಿ ದೇವನ ಆತ್ಮ ಇತ್ತು, ಯೋಸೇಫನ ಜೊತೆಯಲ್ಲಿ ದೇವನು ಸದಾಕಾಲ ಜೀವಿಸ್ತಿದ್ರು. ಅದಕ್ಕಾಗಿಯೇ ಒಂದು ವ್ಯಕ್ತಿ ದೇವನನ್ನು ನಾವು ಸ್ವೀಕಾರ ಮಾಡಿದ ಮೇಲೆ, ದೇವನ ಪರಿಶುದ್ಧತೆಯಲ್ಲಿ ನಾನು ಭಾಗಿಯಾದ ಮೇಲೆ, ಒಂದು ಪರಮಪ್ರಸಾದ ಹಾಗೂ ದೀಕ್ಷಾ ಸ್ಥಾನದೊಂದಿಗೆ ದೇವನು ನನ್ನ ಜೊತೆಯಲ್ಲಿ ಬಂದಾಗ, ದೃಢೀಕರಿಸಿದ ಮೇಲೆ ನನ್ನೊಂದಿಗೆ ಸದಾಕಾಲ ಜೀವಿಸುವಂಥ ದೇವನಿದ್ದಾರೆ ಎಂಬ ಭರವಸೆ ನಿನಗೂ ನನಗೂ ಇದ್ದಲ್ಲಿ, ದೇವನ ವಾಕ್ಯ ಹೇಳ್ತದೆ, ನೀ ಈ ಲೋಕವನ್ನು ಜಯಿಸಬಹುದು ಎಂಬುದಾಗಿ. ಅದಕ್ಕಾಗಿ ನೀನು ಇಲ್ಲಿ ಎಫೆಸ 4:18 ವಾಕ್ಯವನ್ನು ನಾವು ನೋಡೋಣ. ಈಗ 18ನೇ ವಾಕ್ಯದಲ್ಲಿ ಏನು ದೇವರ ವಾಕ್ಯ ತಿಳಿಸುತ್ತದೆ. ಪ್ರಿಯರೇ, ಒಂದೊಂದು ವಾಕ್ಯವು ಅನೇಕ ಅರ್ಥಗಳನ್ನು ಕೊಡುವಂಥ ವಾಕ್ಯಗಳು. ಅದಕ್ಕಾಗಿ ಓದಿ ಬ್ರದರ್ ವಾಕ್ಯವನ್ನು ಕೇಳ್ರಿ. ಬೈಬಲ್ ಇರೋ ದಯವಿಟ್ಟು ಬೈಬಲನ್ನು ತೆಗೆದು ನಾವು ಓದುವಾಗ ಅದನ್ನು ಕಿವಿ ಕೊಟ್ಟು ಕೇಳ್ರಿ, ಧ್ಯಾನಿಸಿ, ಪ್ರಾರ್ಥಿಸ್ರಿ. ಕಾರಣ ಏಕೆಂದರೆ ಈ ಒಂದು ಅವಕಾಶವನ್ನು ನೀವು ಕಳ್ಕೊಳ್ಬೇಡ್ರಿ. ಈ ಒಂದು ಅವಕಾಶ ದೇವರು ಪ್ರತಿಯೊಬ್ಬರಿಗೂ ಕೊಡುವಂಥ ಅವಕಾಶ ಕಳ್ಕೊಳ್ಬೇಡಿ, ಏಕೆಂದರೆ ಕಾಲವು ಪರಿಪಕ್ವವಾಗಿದೆ. ವಾಕ್ಯವನ್ನು ಓದೋದನ್ನು ನಾವು ಕೇಳೋಣ. ಇನ್ನು ಮುಂದೆ ನೀವು ಅನ್ಯ ಜನರಂತೆ ಜೀವಿಸುವುದನ್ನು ತ್ಯಜಿಸಿರಿ. ಅವರ ಆಲೋಚನೆಗಳು ಹುರುಳಿಲ್ಲದವು, ಅವರ ಮನಸ್ಸಿಗೆ ಕತ್ತಲು ಕವಿದಿದೆ. ಅವರು ಅಜ್ಞಾನಿಗಳು, ಕಠಿಣ ಹೃದಯಗಳು ಆಗಿರುವುದರಿಂದ ದೇವರು ಕೊಡುವ ಜೀವಕ್ಕೆ ಹೊರತಾಗಿದ್ದಾರೆ. ಲಜ್ಜೆಗೆಟ್ಟವರಾಗಿ ದುರಿಚ್ಛೆಗಳಿಗೆ ಮಾರು ಹೋಗಿದ್ದಾರೆ. ಅಶುದ್ಧ ಕಾರ್ಯಗಳಲ್ಲೆಲ್ಲ ನಿರತರಾಗಿದ್ದಾರೆ. ಕ್ರಿಸ್ತ ಯೇಸುವಿನಿಂದ ನೀವು ಇಂಥದ್ದೇನೂ ಕಲಿಯಲಿಲ್ಲ. ಅವರ ವಿಷಯವಾಗಿ ನೀವು ಕೇಳಿದ್ದು ಮತ್ತು ಕಲಿತದ್ದು ಅವರಲ್ಲಿರುವ ಸತ್ಯಕ್ಕೆ ಅನುಸಾರವಾಗಿತ್ತಲ್ಲವೇ? ಆದ್ದರಿಂದ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಹಳೆಯ ಸ್ವಭಾವವನ್ನು ಕಿತ್ತೊಗೆಯಿರಿ. ಅದು ಕಾಮಾಭಿಲಾಷೆಯಿಂದ ಕಲುಷಿತವಾಗಿದೆ. ನಿಮ್ಮ ಋಣ್ಮನಗಳು ನವೀಕೃತವಾಗಲಿ. ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಇದು ದೇವರ ಅನುರೂಪದಲ್ಲಿ ನಿರ್ಮಿತವಾದ ಸ್ವಭಾವ, ದೇವರೊಂದಿಗೆ ಸತ್ಸಂಬಂಧವುಳ್ಳ ಹಾಗೂ ನೈಜವಾದ ಪಾವನ ಸ್ವಭಾವ. Praise the Lord. Hallelujah. 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 ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿ. ಏಕೆಂದರೆ ಹಳೆಯ ಸ್ವಭಾವ ಕಾಮಾಭಿಲಾಷೆಯನ್ನು ಕುಡಿದಂಥ ಸ್ವಭಾವ. ಈ ಕಾಮಾಭಿಲಾಷೆ ಎಂಬುದಾಗಿ ಹೇಳುವಾಗ ಪ್ರಿಯರೇ, ನಾವು ಪತ್ರಿಕೆಯನ್ನು, ಮಾಧ್ಯಮಗಳನ್ನು ನಾವು ನೋಡ್ತೇವೆ. ಒಂದು ಹೆಣ್ಣು ಮಗು ಮೇಲೆ 8 ಜನ 10 ಜನ ರೇಪ್ ಮಾಡಿದರು ಎಂಬುದಾಗಿ.
ಸ್ವಂತ ತಾಯಿಯ ಮೇಲೆ ಮಗನು ರೇಪ್ ಮಾಡಿದ್ದಾರೆ, ಸ್ವಂತ ತಂಗಿಯ ಮೇಲೆ ಅಣ್ಣ ರೇಪ್ ಮಾಡಿದ್ದಾನೆ, ಸ್ವಂತ ಮಗಳ ಮೇಲೆ ತಂದೆ ರೇಪ್ ಮಾಡಿದ್ದಾನೆ. ಕಾರಣಕ್ಕೆಂದರೆ ಈ ಕಾಮಾಭಿಲಾಷೆ ಎಂಬುದು ಮನುಷ್ಯನನ್ನು ಕಲುಷಿತ ಮಾಡ್ತಕ್ಕಂಥ ಆಲೋಚನೆ. ಯಾರು ಯಾರನ್ನ ನೋಡೋದಿಲ್ಲ, ವಯಸ್ಸು ನೋಡೋದಿಲ್ಲ, ತಂದೆನೋ ತಾಯಿನೋ ಮಗಳೋ ಮಗನೋ ನೋಡೋದಿಲ್ಲ. ಏಕೆಂದರೆ ಆ ದುರಾತ್ಮ ಶಕ್ತಿ ಮನುಷ್ಯನ ಮೇಲೆ ಆಕ್ರಮಿಸಿಕೊಂಡಿರ್ತಕ್ಕಂಥ ದಿನಗಳು. ಅದಕ್ಕಾಗಿ ಹೆಚ್ಚಾಗಿ ಪ್ರಾರ್ಥಿಸರೆ ಪ್ರಾರ್ಥನೆಗೆ ಸದುತ್ತರ ಉಂಟು ಎಂಬುದಾಗಿ ದೇವರ ವಾಗ್ದಾನದ ವಾಕ್ಯ. ನೂತನ ಸ್ವಭಾವನ ಧರಿಸಿಕೊಳ್ಳ್ರಿ. ಅದು ದೇವರಿಂದ ನಿರ್ಮಿತವಾಗಿರ್ತಕ್ಕಂಥ ಸ್ವಭಾವ. ಅದಕ್ಕಾಗಿ ಸದಾಕಾಲ ದೇವನ ಸಮ್ಮುಖದಲ್ಲಿ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಳ್ಳಿ. ಕೆಟ್ಟ ಸಹವಾಸವನ್ನು ಬಿಡಿ. ಏಕೆಂದರೆ ಈ ಲೋಕವು ಗತಿಸಿ ಹೋಗುವಂಥ ಲೋಕ. ಈ ಲೋಕದಲ್ಲಿ ನಿನಗೆ ಯಾವುದು ಶ್ರೇಯಸ್ಸಿಲ್ಲ. ಈ ಲೋಕದಲ್ಲಿ ಏನೇ ನೀನು ಸಂಪಾದನೆ ಮಾಡಿ, ಏನೇ ನೀನು ಈ ಲೋಕದಲ್ಲಿ ಕೂಡಿಟ್ರು ಅದು ಬಿಟ್ಟು ಹೋಗುವಂಥ ದಿನ ಇರ್ತದೆ. ಆದರೆ ಪರಲೋಕವು ಪರಿಶುದ್ಧವಾದದ್ದು. ಅಲ್ಲಿ ನಿನ್ನ ಸಂಭಾವನೆಯನ್ನು ಕೂಡಿಡು, ಆತ್ಮಗಳನ್ನು ಕೂಡಿಡು, ಆತ್ಮಗಳಿಗಾಗಿ ಪ್ರಾರ್ಥಿಸು, ಆತ್ಮಗಳಿಗಾಗಿ ಕಷ್ಟಪಡು. ಆತ್ಮಗಳು ನೀವು ಒಂದೊಂದು ಆತ್ಮಕ್ಕೂ ನಿನ್ನ ಆ ಮನೆ ಮೇಲಿರುವಂಥ ಆ ಪರಿಶುದ್ಧವಾದಂಥ ನಿನ್ನ ಮನೆ ಅದು ಭವ್ಯವಾದ ಮನೆಯು, ಸುಂದರವಾದ ಮನೆಯು, ಅದು ಕ್ರಿಸ್ತನಿಂದ ನಿರ್ಮಿತವಾಗುವಂಥ ಒಂದು ನೂತನ ಒಂದು ಮನೆ. ಅದು ಯಾವಾಗ ನನಗೆ ಅಲರ್ಟ್ ಆಗ್ತದೆ? ಈ ಭೂಮಿಯಲ್ಲಿ ನನ್ನ ಪ್ರಾಣ ಹೋಗುವಾಗ, ಈ ಭೂಮಿಯಲ್ಲಿ ನಿನ್ನ ಸತ್ಕಾರ್ಯಗಳನ್ನು ಮಾಡುವಾಗ, ನಿನ್ನ ಸತ್ಕಾರ್ಯವೇ ಪರಲೋಕದಲ್ಲಿ ಕೂಡಿಟ್ಟಂಥ ನಿನ್ನ ಭವ್ಯವಾದಂಥ ಆಶೀರ್ವಾದದ ಮನೆ. ಆ ಮನೆಗಾಗಿ ಹಂಬಲಿಸು. ಈ ಕೆಟ್ಟ ಸ್ವಭಾವನ ಬಿಟ್ಟು ಪರಿಶುದ್ಧತೆಯಲ್ಲಿ ಜೀವಿಸುವಾಗ ನಿನ್ನ ಜೀವನ, ನಿನ್ನ ಕುಟುಂಬ, ನಿನ್ನ ಊರು ಪವಿತ್ರವಾಗ್ತದೆ. ಅದರಲ್ಲಿ ಡೌಟ್ ಇಲ್ಲ. ಇದು ಇನ್ನು ಮುಂದೆ ಒಂದೊಂದು ಎಪಿಸೋಡಲ್ಲಿ ನೀವು ನೋಡ್ತೀರಿ. ಆ ಯೋಸೇಫನನ್ನು, ಅವನ ಕುಟುಂಬ ಮಾತ್ರವಲ್ಲ, ಅವನ ಅಲ್ಲಿ ಇದ್ದಂಥ ಜಾಗಗಳು ಹಾಗೂ ಊರುಗಳು ಯಾವ ರೀತಿಯಲ್ಲಿ ಪರಿಶುದ್ಧಗೊಳ್ತು, ಕ್ಷಾಮದಿಂದ ಬಿಡುಗಡೆ ಮಾಡಿದರು ದೇವರು ಎಂಬುದಾಗಿ ಮುಂದಿನ ದಿನಗಳಲ್ಲಿ ನಾವು ಧ್ಯಾನಿಸುವರಾಗಿದ್ದೇವೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸೋಣ. ಎಲ್ಲರೂ ಸಂಪೂರ್ಣ ಕಣ್ಣುಗಳನ್ನು ಮುಚ್ಚುತ್ತಾ ನಮ್ಮೆಲ್ಲ ಚಿಂತನೆಗಳನ್ನು ದೇವನ ಸನ್ನಿಧಾನಕ್ಕೆ ಒಪ್ಪಿಸಿಕೊಳ್ಳಿ. ದೇವರು ನಮ್ಮೆಲ್ಲರನ್ನ ಈ ರಾತ್ರಿ ಅನುಗ್ರಹಿಸಲಿ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಇದು ಅನೇಕರು ಅನೇಕ ಚಿಂತೆಯಲ್ಲಿ ಈ ಒಂದೊಂದು ಎಪಿಸೋಡನ್ನು ನೋಡುವಾಗ ಕರ್ತನೆ, ಒಬ್ಬೊಬ್ಬರಿಗೂ ಬಿಡುಗಡೆಯನ್ನು ಕೊಡುವಂಥ ದೇವರು ನೀವು. ನಾವು ಲೋಕದ ಮಕ್ಕಳಾಗಿ ಜೀವಿಸಬಾರದು. ಲೋಕದ ಮಕ್ಕಳು ನಾವಲ್ಲ ಸ್ವಾಮಿ. ಇದೋ ನಮ್ಮ ಈ ಶರೀರವು, ಆತ್ಮವು ಯಾವ ರೀತಿಯಲ್ಲಿ ಅದು ಪ್ರೀತಿಯಿಂದ ಬೆಳೆದು, ಒಂದೊಂದು ಅಂಗಾಂಗಗಳು ಪ್ರೀತಿಯಿಂದ ಬೆಳೆದು ಪರಿಶುದ್ಧತೆಯನ್ನು, ಆರೋಗ್ಯವನ್ನು ಕಾಣುವಂಥದ್ದೇ ಎಂಬುದಾಗಿ ಬರೆಯಲ್ಪಟ್ಟಂಥ ವಾಕ್ಯದ ಪ್ರಕಾರ ನಾವು ಈ ಭೂಮಿಯಲ್ಲಿ ಅನೇಕ ಜನರ ಮಧ್ಯದಲ್ಲಿ, ತೋಳಗಳ ಮಧ್ಯದಲ್ಲಿ ಕುರಿಯನ್ನು ನಾನು ಬಿಟ್ಟಂತೆ ಬಿಟ್ಟಿದ್ದೇನೆ ಎಂಬುದಾಗಿ ಹೇಳಿದಂಥ ವಚನದ ಪ್ರಕಾರ ಕರ್ತನೆ ನಮ್ಮೆಲ್ಲರನ್ನ ಆಶೀರ್ವದಿಸು. ಪ್ರತಿ ದಿನಗಳು, ಪ್ರತಿ ಗಳಿಗೆಯು, ಪ್ರತಿ ಕ್ಷಣಗಳು ನಿಮ್ಮದಾಗಿಸು ಸ್ವಾಮಿ. ನಾವು ಎಂದಿಗೂ ನಿಮ್ಮ ವಾಕ್ಯವನ್ನು ಬಿಟ್ಟು ಎಡಕ್ಕೋ ಬಲಕ್ಕೋ ತಿರುಗದಂತೆ ಕಾಪಾಡು. ನಿನ್ನ ಪರಿಶುದ್ಧ ಆತ್ಮನ ಶಕ್ತಿ ನಮ್ಮಲ್ಲಿ ಸದಾಕಾಲ ಜ್ವಲಿಸಲಿ ಸ್ವಾಮಿ. ಕ್ರಿಸ್ತನಿಂದ ನಾನು ಈ ಲೋಕವನ್ನು ಗೆಲ್ಲುವಂತೆ, ಕ್ರಿಸ್ತನ ಸಂದೇಶದಿಂದ ನಾನು ಪರಿಶುದ್ಧವಾಗಿ ನನ್ನ ಬದುಕನ್ನು ನಿನಗೆ, ಕ್ರಿಸ್ತನಿಗೆ ಒಪ್ಪಿಸಿಕೊಡುವಂತೆ ನನ್ನ ದೇಹ, ಮನಸ್ಸು, ಮನಸ್ಸಾಕ್ಷಿಗಳನ್ನು ಸ್ಥಿರಪಡಿಸು ಕರ್ತನೆ. ಅಯೋಗ್ಯವಾಗಿ ನಾವು ಜೀವಿಸದಂತೆ ಯೋಗ್ಯರಾಗಿ ಜೀವಿಸುವಂಥ ಕೃಪಾ ವರವನ್ನು ಕರುಣಿಸು ಅಪ್ಪ. ನಾವೆಲ್ಲರೂ ನಿನ್ನ ಪರಿಶುದ್ಧವಾದಂಥ ಆ ಅಮೋಘವಾದಂಥ ವಾಕ್ಯದ ಪ್ರಕಾರ ಜೀವಿಸಿ ಆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ದರ್ಶಿಸುವಂಥ ದಿನದವರೆಗೂ ಲೋಕವನ್ನು ಜಯಿಸುವಂತೆ, ಹಳೆಯ ಸ್ವಭಾವವನ್ನು ಕಿತ್ತೆಸಿರಿ ಎಂಬುದಾಗಿ ಹೇಳಿದಂಥ ವಚನ ನಮ್ಮ ಒಬ್ಬೊಬ್ಬರಲ್ಲೂ ನೆರವೇರಿಸು ಕರ್ತನೇ. ನಿನ್ನ ಪರಿಶುದ್ಧ ಆತ್ಮನ ಶಕ್ತಿ ನಮ್ಮಲ್ಲಿ ಸದಾಕಾಲ ಇದ್ದು ನಾವು ಆಲಸ್ಯ ಸ್ವಭಾವದಿಂದಲೂ ಸೋಮೇರಿತನದಿಂದಲೂ ನಮ್ಮನ್ನು ಬಿಡುಗಡೆ ಮಾಡಿ ಸದಾಕಾಲ ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತೆ, ಪ್ರತಿ ನಿತ್ಯವೂ ನಿಮ್ಮೊಂದಿಗೆ ಮಾತನಾಡುವಂಥ ಕೃಪಾವರವನ್ನು, ಅಭಿಷೇಕವನ್ನು ಕರುಣಿಸಿ ಕಾಪಾಡು ಕರ್ತನೆ. ನಾವು ಎಂದಿಗೂ ಅಯೋಗ್ಯರಾಗಿ ಜೀವಿಸದಂತೆ ಕಾಪಾಡು, ಯೋಗ್ಯರಾಗಿ ಮಾರ್ಪಡಿಸು. ನಮ್ಮ ಕೆಲಸ ಕಾರ್ಯದಲ್ಲೂ, ನಮ್ಮ ನಡೆ ನುಡಿಯಲ್ಲೂ ನಾವು ಯೋಗ್ಯತೆಯನ್ನು ಕಾಣುವಂತೆ, ಯೋಗ್ಯರಾಗಿ ನಮ್ಮನ್ನು ಮಾರ್ಪಡಿಸುವುದು ಮಾತ್ರವಲ್ಲ,
ಇತರರಿಗೆ ನಾವು ದಾರಿದೀಪವಾಗಿ ಮಾರ್ಪಡುವಂಥ ಕೃಪಾ ಆಶೀರ್ವಾದವನ್ನು ನಮ್ಮೆಲ್ಲರಿಗೂ ಕರುಣಿಸು ಅಯ್ಯ. ಈ ಎಪಿಸೋಡ್ ನೋಡುವಾಗ ಅನೇಕ ಮಕ್ಕಳು ಕಣ್ಣೀರಿನಿಂದ ಅನೇಕ ದುಃಖದಿಂದ ಕೂತು ವಾಕ್ಯಗಳನ್ನು ಆಲಿಸುವಾಗ ಅವರವರ ಹೃದಯದಲ್ಲಿ ತುಂಬಿ ತುಳುಕುವಂಥ ಎಲ್ಲ ಸಮಸ್ಯೆಗಳಿಗೆ ಬಿಡುಗಡೆಯನ್ನು ಅನುಗ್ರಹಿಸು. ಆ ಕುಟುಂಬದ ಕಷ್ಟಗಳನ್ನು ನೀಗಿಸು. ಆ ಕುಟುಂಬದಲ್ಲಿ ನಿನ್ನ ಪರಿಶುದ್ಧವಾದಂಥ ಆತ್ಮನ ಶಕ್ತಿ ಜ್ವಲಿಸಲಿ. ಎಲ್ಲ ಅಂಧಕಾರ ಶಕ್ತಿಗಳು ಬಿಟ್ಟೋಗಲಿ. ಮಾಟ ಮಂತ್ರಗಳು, ಕಟ್ಟು ಶೂನ್ಯ ಮಾಯಿಗಳು ಎಲ್ಲವೂ ನಿನ್ನ ನಾಮದಲ್ಲಿ ನಿರ್ವೀರ್ಯಗೊಳ್ಳಲಿ ಕರ್ತನೆ. ಇದೋ ನಿನ್ನ ಪರಿಶುದ್ಧವಾದಂಥ ವಾಕ್ಯ ಪ್ರತಿಯೊಂದು ಹೃದಯವನ್ನು ಮಾತ್ರವಲ್ಲ, ಇದೋ ಪ್ರತಿಯೊಂದು ಕುಟುಂಬದಲ್ಲೂ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಅದು ಛೇದಿಸುವ ಖಡ್ಗವಾಗಿ ಮಾರ್ಪಡಲಿ ಸ್ವಾಮಿ. ಈ ಲೋಕದ ಅಂತ್ಯ, ಈ ನಾವು ಪ್ರಾರ್ಥಿಸುವಂಥ ಈ ಪ್ರಾರ್ಥನೆಗೆ ಸದ್ದುತ್ತರ ಉಂಟು ಎಂಬುದಾಗಿ ಹೇಳಿದಂಥ ವಚನ ಪ್ರತಿಯೊಬ್ಬರ ಹೃದಯದಲ್ಲಿ ಅದು ನಾಟಲಿ ಕರ್ತನೆ. ನಾವು ಯೋಗ್ಯರಾಗಿ ಜೀವಿಸುವಂತೆ ನಮ್ಮನ್ನು ಅನುಗ್ರಹಿಸು. ಎಲ್ಲ ಕಷ್ಟಗಳ ದುಃಖಗಳಿಂದ, ಸಾಲಗಳಿಂದ, ನಾನಾ ರೋಗಗಳಿಂದ ಬಿಡುಗಡೆ ಮಾಡು. ಇದೋ ಪ್ರತಿಯೊಂದು ರೋಗಿಗಳಿಗಾಗಿ ನಿಮಿಷದಲ್ಲಿ ಪ್ರಾರ್ಥಿಸುವಾಗ ಕರ್ತನೆ ನಿನ್ನ ಕೃಪಾ ಆಶೀರ್ವಾದವನ್ನು ಎಲ್ಲ ರೋಗಿಗಳ ಮೇಲೆ ಸುರಿಸು. ಮಾರಕವಾದ ರೋಗವಾದಂಥ ಕ್ಯಾನ್ಸರ್ ಹಾಗೂ HIV ರೋಗಿಗಳು, ಹೃದಯಕ್ಕೆ ಸಂಬಂಧಪಟ್ಟ ರೋಗವು, ಕಿಡ್ನಿಗೆ ಸಂಬಂಧಪಟ್ಟ ರೋಗ, ಅಲರ್ಜಿ ರೋಗಗಳು ಹಾಗೂ ಕರ್ತನೆ ಇದು ಮರಣಕರವಾದ ವ್ಯಾಧಿಗಳು ಯಾವುದೆಲ್ಲ ಇದೆಯೋ ಎಲ್ಲದರಿಂದ ಬಿಡುಗಡೆ ಮಾಡು. ಹಾಗೂ ಕರ್ತನೆ ಇದು ನಿನ್ನ ಆಶ್ರಯಕ್ಕೆ ಬಂದಂಥ ಪ್ರತಿಯೊಂದು ರೋಗಿಗಳು, ವೈದ್ಯನಿಗೆ ಹಣ ಕಟ್ಟಲು ಸಾಧ್ಯವಿಲ್ಲದಂಥ ಅವಸ್ಥೆಯಲ್ಲಿರುವಂಥ ಎಲ್ಲ ರೋಗಿಗಳನ್ನು, ಅನಾಥರನ್ನು, ಭಿಕ್ಷಕರನ್ನು, ಹುಚ್ಚರನ್ನು ಸಹ ಈ ನಿಮಿಷದಲ್ಲಿ ನೆನೆದು ಪ್ರಾರ್ಥಿಸ್ತೇವೆ ಸ್ವಾಮಿ. ಪ್ರತಿಯೊಬ್ಬರ ಮೇಲೆ ನಿನ್ನ ಕರುಣೆಯ ಹಸ್ತ ಚಾಚಿ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುವಾಗ ಬಿಡುಗಡೆಯನ್ನು ಅನುಗ್ರಹಿಸು. ಯೂಟ್ರಸ್ಸಲ್ಲಿರುವಂಥ ಎಲ್ಲ ಕ್ಯಾನ್ಸರ್ ಗೆಡ್ಡೆಗಳು ನಿನ್ನ ನಾಮದಲ್ಲಿ ಲಯವಾಗಿ ಹೋಗಲಿ ಕರ್ತನೆ. ಶರೀರದಲ್ಲಿರುವಂಥ ಎಲ್ಲ ಗೆಡ್ಡೆಗಳು ಲಯವಾಗಿ ಹೋಗಲಿ ಸ್ವಾಮಿ. ಗರ್ಭದ ಫಲ ಇಲ್ಲದಂಥ ಮಕ್ಕಳಿಗೆ ಗರ್ಭದ ಫಲವನ್ನು ನೀನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಮದುವೆಗೆ ತಡೆಯಾಗಿರುವಂಥ ಗಂಡು ಹೆಣ್ಣು ಮಕ್ಕಳಿಗೆ ಮದುವೆಗೆ ನಿನ್ನ ಕೃಪಾ ಆಶೀರ್ವಾದವನ್ನು ಕರುಣಿಸಿಕೊಡು ಸ್ವಾಮಿ. ಇದೋ ಅದೇ ರೀತಿಯಲ್ಲಿ ಕೆಲಸ ಇಲ್ಲದಂಥ ಮಕ್ಕಳಿಗೆ ಕೆಲಸವನ್ನು ಕರುಣಿಸಿಕೊಡು. ಓದುವಂಥ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕರುಣಿಸಿಕೊಡು ಕರ್ತನೆ. ಇದೋ ಲಿವಿಂಗ್ ಟುಗೆದರ್ ಇರುವಂಥ ಮಕ್ಕಳು ನಿನ್ನ ನಾಮದಲ್ಲಿ ಅದು ಬೇರ್ಪಟ್ಟು ಹೋಗಲಿ. ಯಾವ ಕಾರಣಕ್ಕೂ ಪಾಪದಲ್ಲಿ ಆ ಮಕ್ಕಳು ಗರ್ಭವನ್ನು ತಾಳಿ ಆ ಮಗುವನ್ನು ಅಬಾರ್ಷನ್ ಮಾಡದಂತೆ ಕಾಪಾಡು ಕರ್ತನೆ. ಇದೋ ನಿನ್ನ ಪರಿಶುದ್ಧವಾದಂಥ ಸ್ವರ್ಗೀಯ ಅನುಭವನ ಪ್ರತಿಯೊಂದು ಮಕ್ಕಳು ಅನುಭವಿಸುವಂತೆ ಪ್ರತಿಯೊಬ್ಬರಿಗೂ ಪಾಪದ ಅರಿವನ್ನು ಕರುಣಿಸಿಕೊಡು ಕರ್ತನೆ. ಯಾವ ಕಾರಣಕ್ಕೂ ಪಾಪದಲ್ಲಿ ಮಲಿನವಾಗದಂತೆ ಕುಡುಕತನದಿಂದ, ವ್ಯಭಿಚಾರದಿಂದ, ಧೂಮಪಾನದಿಂದ ಎಲ್ಲದಿಂದ ಬಿಡುಗಡೆ ಮಾಡು. ದರೋಡೆಗೋರರಿಂದ ಬಿಡುಗಡೆ ಮಾಡು ಕರ್ತನೆ. ನಿನ್ನ ನಾಮದ ನಿಮಿತ್ತವಾಗಿ ಲೋಕ ಇಡೀ ಸಮಾಧಾನವನ್ನು ಹೊಂದಿಕೊಳ್ಳಲಿ. ನ್ಯಾಯವನ್ನು ಕೊಡುವಂಥ ದೇವರೇ, ಒಂದೊಂದು ರಾಜ್ಯಕ್ಕೆ ವ್ಯಕ್ತಿಗಳ ಹೃದಯದಲ್ಲಿ ಪ್ರವೇಶಿಸು ಕರ್ತನೆ. ಅವರ ಕಠಿಣವಾದಂಥ ಸ್ವಭಾವಗಳನ್ನು ಬದಲಾಯಿಸು. ಸ್ವಾರ್ಥದಿಂದ ಬಿಡುಗಡೆ ಮಾಡು. ಎಲ್ಲ ವಿಧವಾದಂಥ ರಾಜ್ಯಕ್ಕೆ ವ್ಯಕ್ತಿಗಳು ಇದು ಒಳ್ಳೆಯದನ್ನು ಮಾಡುವಂತೆ ಮಕ್ಕಳಿಗೆ ನೀವು ಕೊಟ್ಟಂಥ ಅಧಿಕಾರವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವಂಥ ಕೃಪೆಯನ್ನು ಕರುಣಿಸು. ನ್ಯಾಯಾಧೀಶರನ್ನು ಆಶೀರ್ವದಿಸು. ನ್ಯಾಯವನ್ನು ನ್ಯಾಯವಾಗಿ ಕೊಡುವಂಥ ಮನಸ್ಸನ್ನು, ಕೃಪೆಯನ್ನು ಕರುಣಿಸು. ವಕೀಲರನ್ನು ಆಶೀರ್ವದಿಸು. ಕೆಟ್ಟದಕ್ಕೆ ವಾದ ಮಾಡದಂತೆ ಒಳ್ಳೆಯದನ್ನೇ ರೂಢಿಸಿಕೊಳ್ಳುವಂಥ ಕೃಪೆಯನ್ನು ಕರುಣಿಸು. ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗಳನ್ನು ಸಮರ್ಪಿಸ್ತಾನೆ, ಅಲ್ಲಿಯೂ ನ್ಯಾಯವನ್ನು ಒದಗಿಸು. ಲಂಚಗಳಿಂದ ಬಿಡುಗಡೆ ಮಾಡು. ಹಾಗೂ ಯೋಧರನ್ನು ಆಶೀರ್ವದಿಸು. ಇದೋ ಯೋಧರಿಗೆ ಬೇಕಾದಂಥ ನಿನ್ನ ಕೃಪಾವರವನ್ನು ಕರುಣಿಸು. ರೈತರನ್ನು ಆಶೀರ್ವದಿಸುತ್ತೆ. ರೈತ ವರ್ಗದವರನ್ನು ಆಶೀರ್ವದಿಸು. ಅವರ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಕರುಣಿಸಿಕೊಡು ಸ್ವಾಮಿ. ಇದೋ ಇಡೀ ಪ್ರಪಂಚವೇ ನಿನ್ನ ಪರಿಶುದ್ಧವಾದಂಥ ಆತ್ಮ ಅಭಿಷೇಕದಲ್ಲಿ ಪ್ರತಿಯೊಬ್ಬರು ನಿನ್ನ ಕೃಪಾ ಆಶೀರ್ವಾದವನ್ನು ಹೊಂದಿ ನಿನ್ನ ಮಕ್ಕಳಾಗಿ ಮಾರ್ಪಡಲಿ. ರಕ್ಷಕನ ಹೆಸರಲ್ಲಿ ನಮ್ಮೆಲ್ಲರನ್ನ, ನಮ್ಮ ಕುಟುಂಬಗಳನ್ನು, ನಮ್ಮ ಪರಿಶುದ್ಧವಾದಂಥ ತಾಯಿ ಧರ್ಮಸಭೆಯನ್ನು, ಪೋಪ್ ಜಗದ್ಗುರುಗಳನ್ನು, ಎಲ್ಲ ಕಾರ್ಡಿನಲ್ ಆರ್ಚ್ ಬಿಷಪ್ಗಳನ್ನು, ನಮ್ಮ ಬಿಷಪ್ ಆದಂಥ ಕೆ ವಿಲಿಯಂ ಅವರನ್ನು ಸಹ ಆಶೀರ್ವದಿಸ್ರಿ. ಅವರ ಎಲ್ಲ ಯೋಜನೆಗಳನ್ನು ನೆರವೇರಿಸು ಕರ್ತನೆ. ಅವರಲ್ಲಿಯೂ ನಿನ್ನ ಕೃಪಾ ವರವನ್ನು ಯಥೇಚ್ಛವಾಗಿ ತುಂಬಿಸು. ಎಲ್ಲ ಗುರುಗಳನ್ನು ಆಶೀರ್ವದಿಸ್ರಿ. ಅವರಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಸ್ವಭಾವಗಳನ್ನು ಬಿಡುಗಡೆ ಮಾಡಿ ಅವರು ತೆಗೆದುಕೊಂಡಂಥ ನಿರ್ಣಯಗಳು ಇದೋ ಒಳ್ಳೆಯ ನಿರ್ಧಾರಗಳನ್ನು ಆಶೀರ್ವದಿಸ್ರಿ. ಅವರು ಮಾಡಿದಂಥ ಆ ಪ್ರಾಮಿಸನ್ನು ಇದೋ ಅವರು ಧರ್ಮಾಧೀಶರಿಗೆ ಕೊಟ್ಟಂಥ ಆ ಪ್ರಾಮಿಸನ್ನು ನೆರವೇರಿಸುವಂಥ ಕೃಪೆಯನ್ನು ಕರುಣಿಸು. ಈ ಲೋಕದ ಆಸೆ ಆಮಿಷಗಳಿಂದ ಬಿಡುಗಡೆ ಮಾಡು. ಪ್ರತಿಯೊಂದು ದೀಕ್ಷೆ ಪಡೆದಂಥ ಪ್ರತಿಯೊಬ್ಬರು ನಿನ್ನ ಪರಿಶುದ್ಧತೆಯಲ್ಲಿ ಬೆಳೆಯುವಂತೆ, ಧರ್ಮಸಭೆಗಾಗಿ ಶ್ರಮಿಸುವಂತೆ ನಮ್ಮೆಲ್ಲರನ್ನ ಅನುಗ್ರಹಿಸಿ ಆಶೀರ್ವದಿಸು. ರಕ್ಷಕನ ಹೆಸರಲ್ಲಿ ನಮ್ಮೆಲ್ಲರನ್ನ ನಮ್ಮ ಪ್ರಾರ್ಥನೆಯನ್ನು ಕರಗಳಿಗೆ ಬಿಟ್ಟು ಕೊಡುತ್ತಾ ಪ್ರಾರ್ಥಿಸಿದ್ದೇವೆ. ಜೀವದ ಒಡೆಯನೇ, ಜೀವದ ಒಡೆಯನೇ, ಜೀವದ ಒಡೆಯನೇ.
ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ. ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಸದಾ ಕಾಲ ಸ್ತೋತ್ರ.